ಸ್ನೇಹಿತರೆ, ಜ್ಞಾನಭೂಮಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನೀವು ನಮ್ಮ ಹೊಸ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ತಮಿಳು ಸೆಲ್ವಿ ಅವರು ಮೂಲತಃ ಬೆಂಗಳೂರಿನವರು. ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈಗ ತಮಿಳು ಸೆಲ್ವಿ ಅವರ ಕನ್ನಡ ಭಾಷಣ ಕೇಳೋಣ ಬನ್ನಿ. ಸಾಹಿತ್ಯದಲ್ಲಿರುವಂತಹ ಸತ್ವ, ಕನ್ನಡದಲ್ಲಿರುವಂತಹ ವೈವಿಧ್ಯಮಯವಾದಂತಹ ಸಾಹಿತ್ಯ ತಮಿಳು ಭಾಷೆನಲ್ಲಿ ಇಲ್ಲ ಅಂತಾನೆ ನಾವು ಹೇಳ್ಬೇಕಾಗಿ ಬರುತ್ತೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಮೊದಲ ಕುಲಪತಿಗಳಾಗಿರುವ ಇವರು ಬರೆದಿರುವ ಕೃತಿಗಳು ಅಸಂಖ್ಯಾತವಾದದ್ದು. ಯಾವುದೋ ಒಂದು ವಿಷಯದ ಬಗ್ಗೆ ಬರೆದಿದ್ದಾರೆ ಅಂತಲ್ಲ. ಸುಮಾರು ಅವ್ರಿಗೆ ವಯಸ್ಸು 73 ಅಂತ ಹೇಳಿದ್ರೀಗ. ಅವ್ರ ವಯಸ್ಸಿಗಿಂತ ಹೆಚ್ಚು ಕೃತಿಗಳನ್ನ, ಸುಮಾರು 85ಕ್ಕಿಂತ ಹೆಚ್ಚು ಕೃತಿಗಳನ್ನ ಬರೆದಿರುವಂತವ್ರು. ಒಂದಕ್ಕಿಂತ ಒಂದು ವಿಭಿನ್ನವಾದಂತು ಕೃತಿಗಳೆಲ್ಲವೂ ಕೂಡ ಕನ್ನಡ ಸಾಹಿತ್ಯದಷ್ಟೇ ಸಂಸ್ಕೃತ ಸಾಹಿತ್ಯದಲ್ಲೂ ಕೂಡ ಆಳವಾದ ಪಾಂಡಿತ್ಯವನ್ನು ಹೊಂದಿರುವ, ಅದೇ ಸಂದರ್ಭದಲ್ಲಿ ಭಾರತದ ಇನ್ನಿತರ ಭಾಷೆಗಳಲ್ಲಿ ನಡೀತಿರುವ ಸಾಹಿತ್ಯದ ಬಗ್ಗೆ ಕೂಡ ಆಳವಾದ ತಿಳುವಳಿಕೆಯನ್ನು ಹೊಂದಿರುವ ಮಲ್ಲೇಪುರಂ ಸರ್ ಅವರ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಈ ದಿನ ಈ ಪ್ರಶಸ್ತಿ ನನಗೆ ದೊರಕಿರುವಂತದ್ದು ನಿಜವಾಗ್ಲೂ ನನಗೆ ತುಂಬಾ ಮರೆಯಲಾಗದ ಕ್ಷಣಗಳು ಅಂತ ಅಂದ್ಕೊಳ್ತೀನಿ. ನಾನು 2011ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪ್ರಶಸ್ತಿ ನನಗೆ ಸಿಕ್ಕಾಗ ಭುವನೇಶ್ವರದಲ್ಲಿ ಆ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇರಬಹುದು, ಆದ್ರೆ ಕಾರ್ಯಕ್ರಮದಲ್ಲಿ ಇದ್ದಂತವ್ರು ಯಾರು ನಮಗೆ ಪರಿಚಯನೇ ಇಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಲ್ಲಿ ಆಫೀಸ್ ಇಂದ ಬಂದವರು ಒಂದಿಬ್ರು ಆಫೀಸ್ ಬೇರರ್ಸ್ ಅನ್ನ ಬಿಟ್ರೆ ಇನ್ಯಾರು ಕೂಡ ನಮಗೆ ಗೊತ್ತಿರೋರಿಲ್ಲ. ಅನಾಥ ಭಾವನೆನಲ್ಲಿ ನಮ್ಮವ್ರು ಯಾರು ಇಲ್ಲದೆ ಇರುವಂತಹ ಒಂದು ಜಾಗದಲ್ಲಿ ಹೋಗಿ ಅಂತದೊಂದು ಪ್ರಶಸ್ತಿ ಸ್ವೀಕಾರ ಮಾಡಿದ್ದೀನಲ್ಲ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಮಲ್ಲೇಪುರಂ ಸರ್ ಹೆಸರಿನಲ್ಲಿರುವಂತಹ ಪ್ರಶಸ್ತಿ ಅವರೇ ಇದ್ದಾರೆ. ಅವರ ನಡುವೆ ಕುಳಿತಿರೋ ಪ್ರತಿಯೊಂದು ಮುಖಗಳು, ಪ್ರತಿಯೊಬ್ರು ಕೂಡ ನನ್ನ ಹಿರಿಯರು, ಆತ್ಮೀಯರು, ಗೆಳೆಯರು, ಎಷ್ಟು ಜನ ಇದ್ದೀರಾ. ನಿಮ್ಮ ಸಮ್ಮುಖದಲ್ಲಿ ಇಂಥದೊಂದು ಪ್ರಶಸ್ತಿಯನ್ನ ತೆಗೆದುಕೊಳ್ತಾ ಇರುವಂತದ್ದು ನಿಜವಾಗ್ಲೂ ಬಹಳ ನನಗೆ ಸಂತೋಷದ ವಿಷಯ ಅಂತೇಳಿ ನನಗನ್ಸುತ್ತೆ. ಈ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದಂತ ಈ ಟ್ರಸ್ಟ್ ನ ಅಧ್ಯಕ್ಷರಾದಂತ ಡಾಕ್ಟರ್ ಶ್ರೀಶೈಲ್ ನಾಗರಾಳ ಸರ್ ಅವರಿಗೂ, ಇದಕ್ಕೆ ಮುಖ್ಯ ಕಾರಣಕರ್ತರಲ್ಲಿ ಒಬ್ಬರಾದ ವೇದಿಕೆಯ ಮುಂದೆ ಕೂತಿರುವಂತಹ ಡಾಕ್ಟರ್ ಪೋತೆ ಸರ್ ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸಬೇಕು ಅಂತ ಅಂದ್ಕೊಳ್ತೀನಿ. ಈ ಕಾರ್ಯಕ್ರಮದ ಆರಂಭದಲ್ಲಿ ಮಾತನಾಡಿದಂತಹ ವೇದಿಕೆ ಮೇಲೆ ಇರುವ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತಹ ಕರ್ನಾಟಕದ ಖ್ಯಾತ ಸಾಹಿತಿಗಳು, ವಿಮರ್ಶಕರು ಆದಂತಹ ಕುಮ್ಮಿಸ್ ಅವರು ಮಾತಾಡ್ತಾ ಒಂದ್ ಮಾತನ್ನ ಹೇಳಿದ್ರು. ತಳವರ್ಗದಿಂದ ಬಂದಂತಹ ಜನ ತುಂಬಾ ಕಷ್ಟಪಟ್ಟು ಮೇಲೆ ಬಂದಂತವ್ರು ಯಾವ್ದಾದ್ರು ಸಾಧನೆ ಮಾಡ್ತಾರೆ, ಆ ಕ್ಷೇತ್ರದಲ್ಲಿ ಮುಂದೆ ಬರೋದಿಕ್ಕೆ ಸಾಧ್ಯ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅವ್ರು ಹೇಳುವಾಗ ನನ್ಗೆ ನನ್ನ ಜೀವನದ, ನನ್ನ ಬದುಕಿನ ಕೆಲವು ಘಟನೆಗಳು ಕೂಡ ನೆನಪಾದ್ವು. ನಾನು ಇದೇ ಬೆಂಗಳೂರಿನ ಪ್ರಕಾಶ್ ನಗರದಲ್ಲಿ ನನ್ನ ತಂದೆ ಬೇಕರಿ ನಡೆಸ್ತಾ ಇದ್ರು. ಬೇಕರಿನಲ್ಲಿ ಓದ್ಕೊಂಡು ಪಾಲನೇತ್ರ ಸರ್, ಗೋಮೂರ್ತಿ ಸರ್ ಇದ್ದಾರೆ, ಅವರೆಲ್ಲ ನಮ್ಮ ಬೇಕರಿಗೆ ಬರ್ತಾ ಇದ್ದಾರೆ. ನಾನು ಓದಿದ ಅದೇ ಸರ್ಕಾರಿ ಮಾಧ್ಯಮಿಕ ಶಾಲೆನಲ್ಲಿ ಓದಿದಂತವ್ರು. ಅವರು ಹರಿಶ್ಚಂದ್ರ ಘಾಟ್ ಎದುರುಗಡೆ ಇದ್ದಂತ ಸ್ಕೂಲ್ ನಲ್ಲಿ ಓದಿದ್ದು. ನನ್ನ ಬೇಕರಿನಲ್ಲಿ ನಾನು ಸ್ಕೂಲಿಗೆ ಹೋಗೋದಿಕ್ ಮುಂಚೆ ನಾನು ವ್ಯಾಪಾರ ಮಾಡ್ತಾ ಇದ್ದೆ. ನಮ್ಮ ಅಂಗಡಿನಲ್ಲಿ ನಾನೇ ನಿಲ್ತಾ ಇದ್ದಿದ್ದು. ಆ ದಿನಗಳಲ್ಲಿ ಇವತ್ತಿನ ಹಾಗೆ ಪ್ಲಾಸ್ಟಿಕ್ ಪೇಪರ್ಗಳಲ್ಲಿ, ಪ್ಲಾಸ್ಟಿಕ್ ಕವರ್ಗಳಲ್ಲಿ ಎಲ್ಲವನ್ನು ಕಟ್ಕೊಡುವಂತ ಪದ್ಧತಿ ಇರ್ತಾ ಇರ್ಲಿಲ್ಲ. ಏನಿದ್ರು ನ್ಯೂಸ್ ಪೇಪರ್ಗಳಲ್ಲಿ ಪ್ರತಿಯೊಂದನ್ನು ಪ್ಯಾಕ್ ಮಾಡ್ತಾ ಇದ್ದಿದ್ದು, ಕಟ್ಟಿ ಕೊಡ್ತಾ ಇದ್ದಿದ್ದು. ಮನೆಯಲ್ಲಿ ಪೇಪರ್ ನ ಓದಿದ್ಮೇಲೆ ಎಲ್ಲರೂ ಬೇರೆ ಬೇರೆ ಅಂಗಡಿ, ದಿನಸಿ ಅಂಗಡಿಗಳಿಗೆ, ಅಂಗಡಿಗಳಿಗೆ ಇವತ್ತೆಲ್ಲ ಅದನ್ನ ಹಳೆ ಪೇಪರ್ ಅಂಗಡಿ ಹಾಕ್ತಿವಲ್ಲ, ಹಂಗ ಹಳೆ ಪೇಪರ್ ಅಂಗಡಿಗೆ ಹಾಕ್ತಾ ಇರ್ಲಿಲ್ಲ. ದಿನಸಿ ಅಂಗಡಿಗಳಿಗೂ ಅಥವಾ ಈ ತರ ಎಲ್ಲಾ ಅಂಗಡಿಗಳಿಗೂ ಕೂಡ ಮನೇಲಿರೋ ತಗೊಂಡೋಗಿ ಹಳೆ ಪೇಪರ್ ನ ಹಾಕ್ಬಿಡ್ತಾ ಇದ್ರು. ಹಾಗೆ ನಮ್ಮ ಬೇಕರಿಗೂ ಕೂಡ ತುಂಬಾ ಪೇಪರ್ ಬರೋದು. ಸುಧಾ, ಪ್ರಜಾಮತ ಅವಾಗ ತುಂಬಾ ಫೇಮಸ್. ಪೇಪರ್ ಗಳ ಜೊತೆಗೆ ಮ್ಯಾಗಝಿನ್ ಗಳಲ್ಲಿ ಅದು ತರಂಗ ಅದೆಲ್ಲಾನು ಬರ್ತಾ ಇರೋದು. ನಾನು 5ನೇ ಕ್ಲಾಸ್ ನಿಂದ ಫಸ್ಟ್ PUC ಓದೋವರೆಗೂ ನಮ್ಮ ಬೇಕರಿನಲ್ಲೇ ಇದ್ದೆ. 5ನೇ ಕ್ಲಾಸ್ ಇಂದ ಓದೋಕ್ ಶುರು ಮಾಡಿದಂತವಳು ನಮ್ಮ ಅಂಗಡಿಗೆ ಬಂದ ಒಂದ್ ಪುಸ್ತಕವನ್ನು ಬಿಡ್ತಾ ಇರ್ಲಿಲ್ಲ. ಪ್ರತಿಯೊಂದನ್ನು ಓದ್ತಾ ಇದ್ದೆ. ಆವಾಗ್ಲೇನೆ ನಾನು ಅನಕ್ರು ಅವ್ರದ್ದು ಒಂದ್ ಕಾದಂಬರಿನೂ ಬಿಟ್ಟಿಲ್ಲ. ಶಿವರಾಮ್ ಕಾರಂತ 45 ಕಾದಂಬರಿಗಳು. ಕುವೆಂಪು ಅವರ ರಾಮಾಯಣ ದರ್ಶನಂ ಕೃತಿಯನ್ನ ನಾನು 10th ಸ್ಟ್ಯಾಂಡರ್ಡ್ ಓದದ ಮೇಲೆ ಬೇಸಿಗೆ ರಜೆ ಬರುತ್ತಲ್ಲ, ಯಾಕಿದ ನೆನಪಿಸ್ಕೊತಿದ್ದೀನಿ ಅಂದ್ರೆ ಕುಮ್ಮಿ ಸರ್ ಹೇಳಿದ್ರು, ಹಳಗನ್ನಡ ಪದ್ಯಗಳನ್ನ ನಾನು ಬಹಳ ಚೆನ್ನಾಗಿ ಹೇಳ್ತೀನಿ, ನೆನಪಿಸ್ಕೊಳ್ತೀನಿ ಅಂತ ಹೇಳಿದ್ರಲ್ಲ. ನಾನಾಗ ಹೈಸ್ಕೂಲಿನ ವಿದ್ಯಾರ್ಥಿ ಆಗಿರುವ ದಿನಗಳಲ್ಲಿ ನಮ್ಮ ಬೇಕರಿನಲ್ಲಿ ಬರ್ತಾ ಇದ್ದಂತ ಎಲ್ಲಾ ಪುಸ್ತಕಗಳನ್ನು ಓದ್ತಾ ಇದ್ದೆ. ಮೊದ್ಲು ಸುಧಾ ತರಂಗದಂತ ಮ್ಯಾಗಝಿನ್ ಗಳನ್ನ ಓದಕ್ ಶುರು ಮಾಡಿದಂತವಳು. ಆಮೇಲೆ ಸಾಹಿತ್ಯ ಕೃತಿಗಳನ್ನು ಓದ್ತಾ ಇದ್ದಿದ್ದು, ಕಾದಂಬರಿಗಳನ್ನೆಲ್ಲ ಓದ್ತಾ ಇದ್ದಿದ್ದು. ನಮ್ಮಮ್ಮ ಬಂದಿದ್ದಾರೆ. ಆ ಕಾದಂಬರಿಗಳನ್ನ ಓದ್ಬೇಕಾದ್ರೆ ಹೆಣ್ಮಕ್ಳು ಕಾದಂಬರಿಗಳನ್ನ ಓದ್ಬಾರ್ದು ಅನ್ನುವಂತ ಅಭಿಪ್ರಾಯ ಮನೆಗಳಲ್ಲಿ ಇರೋದು. ಆ ಸಂದರ್ಭದಲ್ಲಿ ಓದಕ್ ಬಿಡ್ತಾ ಇರ್ಲಿಲ್ಲ. ಟೆಕ್ಸ್ಟ್ ಬುಕ್ ನಡುವೆ ಬಚ್ಚಿಟ್ಕೊಂಡು ಕಾದಂಬರಿಗಳನ್ನ ಓದುವಂತ ಒಂದು ಅಭ್ಯಾಸವನ್ನ ಕೂಡ ನಾನು ಇಟ್ಕೊಂಡಿದ್ದುಂಟು. ಹಂಗೆ ಓದ್ತಾ ಇದ್ದವಳು. ಆಮೇಲೆ ಎಷ್ಟು ನಾನು ಅದ್ರಲ್ಲಿ ಇನ್ವಾಲ್ವ್ ಆಗಿ ಓದ್ತಾ ಇದ್ದೆ ಅಂದ್ರೆ, ಬರೀ ಓದೋದ್ ಮಾತ್ರ ಅಲ್ಲ, ಹಳಗನ್ನಡ ಸಾಹಿತ್ಯ ನನಗೆ ಬಹಳ 8ನೇ ಕ್ಲಾಸಿಂದಾನು ಕೂಡ ಬಹಳ ಆಸಕ್ತಿಕರವಾದಂತದ್ದು. ತುಂಬಾ ಇಂಟ್ರೆಸ್ಟ್ ಇಟ್ಕೊಂಡು ಓದ್ತಾ ಇದ್ದೆ. ಅದಕ್ಕೆ ರೀಸನ್ ಏನು
ಏನು ಅಂದ್ರೆ ನನ್ ಕ್ಲಾಸ್ ಅಲ್ಲಿ ಇರೋರೆಲ್ಲ ಹಳೆಗನ್ನಡ ಓದಕ್ಕೆ ಆಗಲ್ಲ ಅಂತ ಇದ್ರು. ನನಗ್ ಬಹಳ ಈಸಿಯಾಗಿ ಬರ್ತಾ ಇತ್ತು, ಅದು ತುಂಬಾ ಚೆನ್ನಾಗಿ ಓದ್ತಾ ಇದ್ದೆ. ಆ ದಿನಗಳಲ್ಲಿ ಓದಿರುವಂತ ಪದ್ಯಗಳು ಇವತ್ತಿಗೂ ಕೂಡ ನನಗ್ ನೆನಪಿನಲ್ಲಿದೆ. ನಮಗ್ ಟೆಕ್ಸ್ಟ್ ಆಗಿ ಇಟ್ಟಿದ್ದಂತ ಸರ್ ಹೇಳುದು ಯಾವ್ದಾರು ಒಂದೆರಡು ಪದ್ಯಗಳನ್ನು ಕೂಡ ಹೇಳು ಅಂತ. ನಾನು 8, 9, 10ನೇ ಕ್ಲಾಸ್ ನಲ್ಲಿ ಓದಿರುವಂತ ರನ್ನನ ಗದಾಯುಧದ ಒಂದ್ ಪದ್ಯ ಇವತ್ತು ಹೇಳೋದಕ್ಕೂ ಕೂಡ ನನಗೆ ನೆನಪಿದೆ. ರನ್ನ ಕನ್ನಡದ ಎಂಥ ಶಕ್ತಿಶಾಲಿಯಾದಂತಹ ಕವಿ, ಅವನ ಪದಗಳ ರಚನೆ ಸಂಯೋಜನೆ ಎಲ್ಲ ಹೇಗಿದೆ ಅಂತಂದ್ರೆ ಒಂದ್ಸರ್ತಿ ನಾವ್ ಅದನ್ನ ಮನಸ್ಸಲ್ಲಿ ಹಾಕೊಂಡ್ಬಿಟ್ವಿ ಅಂತಂದ್ರೆ ನಮ್ ಜೀವಮಾನ ಪೂರ್ತಿ ಮರೆಯೋದಿಕ್ ಸಾಧ್ಯನೇ ಇಲ್ಲ. ನೋಡಿ, ಸಿಂಹಾವಲೋಕನ ತಂತ್ರವನ್ನ ಅಳವಡಿಕೆ ಮಾಡಿಕೊಂಡು ಒಂದು ಪದ್ಯವನ್ನು ಬರೀತಾನೆ ಅವನು. ಭೀಮ ಮತ್ತು ದುರ್ಯೋಧನರ ವೈಶಂಪಾಯನ ಸರೋವರದ ಸಂದರ್ಭದಲ್ಲಿ ನಡೆಯುವಂತಹ ಒಂದು ಪ್ರಸಂಗದ ಪದ್ಯ ಅದು. ವೈಶಂಪಾಯನ ಸರೋವರದಿಂದ ಮೇಲೆದ್ದು ಬಂದಂತಹ ದುರ್ಯೋಧನ ಮತ್ತು ಭೀಮ ಇಬ್ಬರ ನಡುವೆ ಗದಾಯುದ್ಧ ನಡೆಯುತ್ತೆ. ಆಗ ಮೊದಲು ದುರ್ಯೋಧನ ಭೀಮನಿಗೆ 3 ಏಟುಗಳನ್ನು ಹಾಕ್ತಾನೆ. ಆ 3 ಏಟುಗಳನ್ನ ಸ್ವೀಕಾರ ಮಾಡಿರುವಂತ ಭೀಮ ದುರ್ಯೋಧನ 5 ಏಟುಗಳನ್ನ ಹಾಕ್ತಾನೆ. ಒಂದೊಂದ್ ಏಟು ಹಾಕುವಾಗ್ಲೂನು ನಾನ್ ಏನಕ್ಕೆ ಹೊಡಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೊಡಿತಾನೆ ಅವನು. ಇದು ಲಕ್ಷಾಗೇಹ ದಹಕ್ಕೆ, ಇದು ವಿಷಮ ವಿಷಾನ್ನಕ್ಕೆ, ಇದು ನಾಡಜೋದಿಂಗೆ, ಇದು ಪಂಚಾಲಿ ಪ್ರಪಂಚಕ್ಕಿದು ಕೃತಕ ಸಭಾಲೋಕನ ಭ್ರಾಂತಿಗಿದೆಂದೋವದೆ ಪೊಯ್ದಂ ಕಾಲ್ಗಳಂ ತೋಳ್ಗಳಂ ಕೆನ್ನೆಯನ್ ಅಗಲುರಮಂ ನೆತ್ತಿಯಂ ಉರು ಗದಾದಂಡದಿಂ ಐದಂ ದುರ್ನಯ ಕೈದಡಿಯಂ ಭೀಮಸೇನಂ. ಏನೇನ್ ಹೇಳ್ತಾನೆ ಅಂದ್ರೆ ಇದು ಲಕ್ಷಾಗೇಹ ದಹಕ್ಕೆ. ನಾನು ಆಗ್ತಾ ಇರುವಂತ ಮೊದಲನೇ ಏಟು ಲಕ್ಷಾಗೇಹರ ಅರಗಿನ ಮನೆಯಲ್ಲಿ ನಮ್ಮನ್ನಿಟ್ಟು ಕೊಲ್ಲುವ ಪ್ರಯತ್ನ ಮಾಡ್ದೆಲ್ಲ, ಅದಕ್ಕೆ ಈ ಮೊದಲನೇ ಏಟನ್ನ ತೆಗೆದುಕೋ. ಲಕ್ಷಾಗೇಹಕ್ಕಿದು ವಿಷಮ ವಿಷಾನ್ನಕ್ಕಿದು, ನಮ್ಮನ್ನ ವಿಷದ ಊಟವನ್ನ ಕೊಟ್ಟು ಸಾಯ ಪ್ರಯತ್ನ ಮಾಡ್ದಲ್ಲ, ಅದಕ್ಕೆ ವಿಷಮ ವಿಷಾನ್ನಕ್ಕಿದು. 3ನೇ ಏಟನ್ನ ಹಾಕ್ತಾನೆ. ಪಾಂಚಾಲಿ ಪ್ರಪಂಚಕ್ಕಿದು. ಪಾಂಚಾಲಿ ಪ್ರಪಂಚ ಅಂದ್ರೆ ಪಾಂಚಾಲಿಯ ಕೂದಲು, ದ್ರೌಪದಿಯ ಕೂದಲನ್ನ ಹಿಡ್ಕೊಂಡು ಎಳೆದಿದ್ದಕ್ಕೆ, ಜೂಜಾಡಿದ್ದಕ್ಕೆ. ಕಡೆಯದಾಗಿ ಅವನ್ ಹಾಕುವಂತ ಏಟು ಕೃತಕ ಸಭಾಲೋಕನ ಭ್ರಾಂತಿಗೆ. ಇಷ್ಟೆಲ್ಲ ಮೋಸ ಮಾಡಿ ನಮ್ಮನ್ನ ಕೊಲ್ಲೋ ಪ್ರಯತ್ನ ಪಟ್ಟೆ ಅಲ್ವಾ ನೀನು? ಆದ್ರೆ ನೀನ್ ಎಂತ ದಡ್ಡ, ಎಂತ ಮೂರ್ಖ ನೋಡು. ನಾವು ಕಟ್ಟಿರುವ ಅರಮನೆನ ನೋಡೋದಿಕ್ ಬಂದ ಸಂದರ್ಭದಲ್ಲಿ ನೀರಿರೋ ಜಾಗವನ್ನ ನೀರಿಲ್ಲ ಅಂತ ತಿಳ್ಕೊಂಡು ನೀರಲ್ಲಿ ಬೀಳ್ತೀಯ. ನೀರ್ ಇಲ್ಲದೆ ಇರುವ ಜಾಗವನ್ನ ಇದೆ ಅನ್ಕೊಳ್ತೀಯ, ಇದೇ ಇರುವ ಜಾಗವನ್ನ ಇಲ್ಲ ಅಂತ ತಿಳ್ಕೊಂತೀಯ. ಅಂತ ದಡ್ಡ ನೀನು. ನಿನ್ನ ದಡ್ಡದನ್ನ 5ನೇ ಏಟನ್ನ ತೆಗೆದುಕೊ ಅಂತಂದ್ಬಿಟ್ಟು ಈಗ ಒಂದೊಂದು ಕೂಡ ನೆನ್ಪಿಸ್ಕೊಂಡ್ ಹಾಕ್ತಾನೆ. ಕೃತಕ ಸಭಾಲೋಕನ ಭ್ರಾಂತಿಗಿದೆಂದೋವದೆ ಪೊಯ್ದಂ. ಓವದೆ ಅಂದ್ರೆ ಬಿಡದೆ ಪಟ ಅಂತ ಒಂದೊಂದು ಹೊಡಿತಾ ಇದ್ದಾನೆ. ಓವದೆ ಪೊಯ್ದಂ, ಎಲ್ಲಿ ಹೊಡಿತಿದ್ದಾನೆ? ಕಾಲ್ಗಳಂ ತೋಳ್ಗಳಂ ಕೆನ್ನೆಯಂ ಅಗಲುರಮಂ ನೆತ್ತಿಯಂ, ಒಂದೊಂದು ಏಟಲ್ಲಿ ಹಾಕ್ತಾ ಇದ್ದಾನೆ. ಕೆನ್ನೆ ಹಾಕೋ ಏಟು ಅಂತಂದ್ರೆ ಒಂದು ಅವಮಾನ. ನಾವ್ ಯಾರಿಗಾರು ಬೈಯುವಂತ ಸಂದರ್ಭದಲ್ಲೇನೆ ಕಪಾಳಕ್ ಹೊಡಿತೀನಿ ಅಂತಂದ್ರೆ ಅದು ಅವಮಾನ ಮಾಡುವಂತ ಮಾತು. ಅದನ್ನ ಹೊಡಿತಾನೆ. ಕಪಾಳಕ್ ಹಾಕೋದಕ್ಕಿಂತ ನೆತ್ತಿ ಮೇಲೆ ತಲೆ ಹೊಡಿಯುವಂತದ್ದು ಇನ್ನೂ ಹೆಚ್ಚಿನ ಅವಮಾನ. ಹೀಗೆ ಒಂದೊಂದು ಏಟದಲ್ಲೂ ಆಗ್ತಾ ಹೆಂಗ್ ಹೊಡಿತಾನೆ? ಉರುಗದಾದಂಡದಿಂ, ತನ್ನ ಕೈನಲ್ಲಿರುವಂತ ಶ್ರೇಷ್ಠವಾದ ಗದೆ ಎನ್ನುವಂತ ಆಯುಧದಿಂದ ಭೀಮಸೇನಮ್ಮ. ಭೀಮಸೇನ ಅನ್ನುವ ಪದ ಕೂಡ ನೋಡಿ, ರನ್ನ ಹೆಸರುಗಳನ್ನ ಕೂಡ ಬಿರುದುಗಳನ್ನ ಬಳಸಿ ಬಹಳ ಸಂದರ್ಭದಲ್ಲಿ ಹೇಳ್ತಾನೆ. ಆ ಹೆಸರುಗಳನ್ನ ಬಿರುದುಗಳನ್ನ ಬಳಸೋದು ಕೂಡ ಸಂದರ್ಭಕ್ಕೆ ತಕ್ಕಂತೆ ಸರಿಯಾದ ರೀತಿಯಲ್ಲಿ ಅವ್ನು ಬಳಸೋದಂತ ನಾವು ನೋಡ್ಬೋದು. ಇಂಥ ಪದ್ಯಗಳನ್ನೆಲ್ಲ ನಾನು ಹೈಸ್ಕೂಲ್ ನಲ್ಲಿ ಇರುವಾಗ್ಲೇನೆ ಓದಿ ನೆನ್ಪಿಟ್ಕೊಳ್ತಾ ಇದ್ದದಕ್ಕೆ ರೀಸನ್ ಇನ್ನೊಂದೇನು ಅಂತಂದ್ರೆ, ಯಾವಾಗ್ಲೂ ನಾವು ಪುಸ್ತಕ ಇಟ್ಕೊಂಡು ಓದೋದಿಕ್ ಆಗ್ತಾ ಇರ್ಲಿಲ್ಲ. ಈ ಪದ್ಯವನ್ನ ನೆನಪಲ್ಲಿ ಇಟ್ಕೊಂಡು ನಾನು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ, ನಮ್ಮ ಮನೆಯಿಂದ ಸ್ಕೂಲಿಗೆ ಸುಮಾರು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ನಡ್ಕೊಂಡು ಹೋದ ಸಂದರ್ಭದಲ್ಲೂ ಕೂಡ ನಾನು ಯಾವ್ದೋ ಪುಸ್ತಕದಲ್ಲಿ ಇರೋದನ್ನ ಓದ್ಕೊಂಡು ಅದೇ ನೆನಪು ನನಗೆ. ಆ ನೆನಪುಗಳಲ್ಲಿ ಈ ಪದ್ಯವನ್ನ ನೆನಪಿಸ್ಕೊಂಡು ಆ ಕಥೆಯನ್ನು ಕಲ್ಪನೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆ ಕಲ್ಪನೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಪದ್ಯಗಳನ್ನೆಲ್ಲ ನೆನ್ಪಿಟ್ಕೊಳ್ತಾ ಇದ್ದಿದ್ದು ಸರ್. ಹೀಗೆ ನೆನಪಿನಲ್ಲಿರುವಂತಹ ತುಂಬಾ ಪದ್ಯಗಳು ನೆನಪಿನಲ್ಲಿದೆ. ನೀವು ರಾಘವಾಂಕಂದ್ ಏನಾದ್ರು ನೆನಪಿದ್ರೆ ನೋಡಿ ಅಂತಂದ್ರಿ ಅಲ್ಲ. ರಾಘವಾಂಕಂದು ನನ್ಗೆ ಇವಾಗ್ಲೂ ಕೂಡ ನನಗೆ ಅದು 9ನೇ ಕ್ಲಾಸ್ ನಲ್ಲಿ ಇದ್ದಂತಹ ಒಂದು ಪದ್ಯ. ಚಂದ್ರಮತಿ ಲೋಹಿತಾಶ್ವನ ಹೆಣವನ್ನ ಚಿತೆ ಮೇಲೆ ಇಟ್ಟಿದ್ದಾಳೆ. ಚಿತೆ ಮೇಲೆ ಇಟ್ಟು ಇನ್ನೂ ಬೆಂಕಿ ಕೊಡ್ಬೇಕು. ಅಲ್ಲಲ್ಲಿ ಬೇರೆಯವರು ಸುಟ್ಟಾಕಿರುವಂತಹ ಹೆಣದ ಮೇಲಿರುವಂತಹ ಕರಿಗೊಳ್ಳಿಗಳೆಲ್ಲಮಂ ಸಿದೆಗೆ ತಂದೊಟ್ಟಿ ಒಂದು ಚಿತೆಯನ್ನು ಅವಳೇ ನಿರ್ಮಾಣ ಮಾಡಿ ಅದ್ರ ಮೇಲೆ ಮಗನ ಹೆಣವನ್ನ ಮಲಗಿಸ್ಬಿಟ್ಟು ಬೆಂಕಿ ಹಚ್ಚೋದಿಕ್ ಹೋಗ್ತಾಳೆ. ಅವಳು ಜೋರ ಅಳುವ ಶಬ್ದ ಕೇಳಿ ನಿದ್ದೆ ಮಾಡ್ತಾ ಇರುವಂತಹ ಹರಿಶ್ಚಂದ್ರ ಓಡ್ ಬಂದು, ನನಗೆ ಗೊತ್ತಿಲ್ಲದೆ ನನ್ ಸ್ಮಶಾನದಲ್ಲಿ ಯಾರೋ ಹೆಣ ಸುಡ್ತಾ ಇದಾರಲ್ಲ ಅಂತ ಅವಳು ಬೆಂಕಿ ಇನ್ನೇನ್ ಹಚ್ಬೇಕು. ಆ ಸಂದರ್ಭದಲ್ಲಿ ಮಗುವಿನ ಹೆಣದ ಕಾಲನ್ನ ಹಿಡ್ಕೊಂಡು ಕೆಳಗ್ ಬಿಸಾಡ್ಬಿಡ್ತಾಳೆ. ಎದ್ರುಕೊಂಡು ಹೆಂಗ್ ಅಳ್ತಾಳೆ ಅಂದ್ರೆ, ಬಿಸುಡದಿರು ಬೇಡ ಬೇಡ ಕಟಕಟ, ಹಸುಳೆ ನೊಂದಹನೆಂದು ಬೀಳ್ವವನ ನೆತ್ತಿ ತಕ್ಕೈಸಿಕೊಂಡು. ನಮಗೆ ಮಗು ಸತ್ತೋಗಿದೆ ಹೆಣ, ಆದ್ರೆ ತಾಯಿಗೆ ಬಿಸುಡದಿರು ಹಸುಳೆ ನೊಂದಹನೆಂದು. ಅಯ್ಯೋ ಅವನಿಗೆ ನೋವಾಗೋಗುತ್ತಪ್ಪ ಮಗುಗೆ, ನೀನ್ ಆತರ ಎತ್ತಿ ಬಿಸಾಡ್ತಾ ಇದೆಯಲ್ಲ ಅಂತ ಬೀಳ್ತಾ ಇರುವಂತಹ ಮಗುವನ್ನ ಎತ್ತಿ ತಕ್ಕೈಸಿಕೊಂಡು, ಇವನೆನ್ನ ಮಗನಲ್ಲ ನಿನ್ನ ಶಿಶುವಿನೋಪಾದಿ ಸುಡಲನು ಮತವನಿತ್ತು ಕರುಣಿ ಪುದೆಲೆ ಕರುಣಿ ಹಂಗಂತ ಬೇಡ್ಕೊಳ್ತಾಳೆ.
ಹೀಗೆ ಪದ್ಯಗಳನ್ನ ಆ ಕಾಲದಿಂದಲೂ ಕೂಡ ನಾನು ಓದ್ತಾ ಇದ್ದದ್ದು. ಹಾಗಾಗಿ ನನ್ ಕೊಟ್ಟಿರೋ ಸಮಯ 15 ನಿಮಿಷ, ಹೇಳೋದಿಕ್ ಬಹಳಷ್ಟು ವಿಷಯಗಳಿದೆ. ಪಂಪ, ರನ್ನ, ಜನ್ನ, ಕುಮಾರವ್ಯಾಸ ಇತ್ಯಾದಿ ಕವಿಗಳ ಪದ್ಯಗಳನ್ನೆಲ್ಲಾನು ನೆನ್ಪಿಟ್ಕೊಳ್ತಾ ಇದೆ. ಎಂ.ಆರ್. ಸತ್ಯನಾರಾಯಣ ಸರ್ ಇದ್ದಾರೆ, ಅವ್ರ ಜೊತೆನಲ್ಲಿ ನಾನು ಬಹಳ ಕುವೆಂಪು ಅವರ ರಾಮಾಯಣ ದರ್ಶನಂ ಗಮಕನೆಲ್ಲ ಮಾಡಿದೀನಿ. ಕುಮಾರವ್ಯಾಸನ ಗಮಕನೆಲ್ಲ ಕೂಡ ಎಂ.ಆರ್. ಸತ್ಯನಾರಾಯಣ ಸರ್ ಜೊತೆನಲ್ಲಿ ಮಾಡಿದೀನಿ. ಯಾಕೆ ಇದು ನನ್ನಿಂದ ಸಾಧ್ಯ ಆಯ್ತು ಅಂತಂದ್ರೆ, ಕನ್ನಡ ಸಾಹಿತ್ಯ ಅಷ್ಟೊಂದು ಸತ್ವಯುತವಾದದ್ದು. ಈಗ ಕಮಲಹಾಸನ್ ಏನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು, ಒಂದು ಅವಿವೇಕಿತನದ ಹೇಳಿಕೆಯನ್ನ ಕೊಟ್ಟು, ಒಂದ್ ಭಾಷೆ ಇನ್ನೊಂದು ಭಾಷೆ ಹೇಗೆ ಉದಯವಾಗುತ್ತೆ ಅನ್ನುವಂತ ಒಂದು ಕಲ್ಪನೆ ಕೂಡ ಇಲ್ಲ ಅವರಿಗೆ. ಒಂದ್ ಭಾಷೆಯಿಂದ ಇನ್ನೊಂದ್ ಭಾಷೆ ಹೆಂಗ್ ಬರೋದಿಕ್ ಸಾಧ್ಯ? ಅವ್ರಿಗೆ ಭಾಷಾ ತಜ್ಞರು ಅಲ್ಲ, ಅವರು ಭಾಷೆ ಬಗ್ಗೆ ಯಾವ ಸಂಶೋಧನೆನೂ ಕೂಡ ಮಾಡದಂತವ್ರಲ್ಲ, ತಿಳುವಳಿಕೆ ಇಲ್ಲದೆ ಇಂಥದ್ ಯಾವ್ದೋ ಒಂದು ಮಾತು ಅಂತ ಮಾತುಗಳನ್ನ ಅವ್ರು ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ಕಾಲ್ಡ್ವೆಲ್ಟನ್ ಅಂತ ಈ ಬ್ರಿಟಿಷ್ ವಿದ್ವಾಂಸರು ಏನು ಅವರಿಗೆ ಗೊತ್ತಿಲ್ಲದೆ ಕೆಲವು ತಪ್ಪಾದ ಇಂಥ ಹೇಳಿಕೆಗಳನ್ನ 200 ವರ್ಷಗಳ ಹಿಂದೆ 150 ವರ್ಷಗಳಿಂದ ಬರ್ದ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ನಮ್ಮ ಭಾಷೆ ಬಗ್ಗೆ ಇಂಥ ಹೆಮ್ಮೆಯ ಮಾತುಗಳನ್ನ ಯಾರೋ ಒಬ್ಬ ಬ್ರಿಟಿಷ್ ವಿದ್ವಾಂಸ ಬರ್ದ್ಬಿಟ್ಟಿದ್ದಾನಲ್ಲ ಅಂತ ಅನ್ನೋದನ್ನ ಅವ್ರು ತಿಳ್ಕೊಂಡಿದ್ದಾರೆ ಹೊರತು, ಇದರಲ್ಲಿ ನಿಜ ಇದೆಯಾ ತಪ್ಪಿದ್ಯಾ ಅಥವಾ ನಾವು ವಿಮರ್ಶೆ ಮಾಡ್ಬೇಕು ಇದನ್ನ ಅಂತ ಅನ್ನೋದ್ರ ಒಂದು ತಿಳುವಳಿಕೆನೇ ಇಲ್ಲದೆ ಅಂತ ಮಾತುಗಳನ್ನ ಹೇಳ್ತಿದ್ದಾರೆ. ಅದೇ ಸಂದರ್ಭದಲ್ಲಿ ಇನ್ನು ಕೆಲವು ವಿದ್ವಾಂಸರು ತಮಿಳೇ ಸಂಸ್ಕೃತದಿಂದ ಬಂದಿದೆ ಅಂತ ಹೇಳ್ತಾರೆ. ಅದು ಅವ್ರಿಗೆ ಬೇಕಾಗಿಲ್ಲ. ತಮಿಳೇ ಸಂಸ್ಕೃತದಿಂದ ಬಂದಿದೆ ಅಂತಂದ್ರೆ ಅದನ್ನ ಒಪ್ಕೊಳಕ್ ಅವ್ರು ಸಿದ್ಧ ಇಲ್ಲ. ತಮಿಳಿನ ಇನ್ನೊಂದು ಭಾಷೆ ಬಂದಿದೆ ಅಂತ ಅನ್ನೋದನ್ನ ಮಾತ್ರ ಅವ್ರು ಹೇಳೋದಕ್ಕೆ ಇರ್ತಾರೆ. ಇಂತಹ ಭಾಷೆಯ ಬಗೆಗಿನ ಹೆಚ್ಚಿನ ತಿಳುವಳಿಕೆ ಇಲ್ಲದೆ ಇರುವ, ಅದೇ ಸಂದರ್ಭದಲ್ಲಿ ತಮ್ಮ ಭಾಷೆ ಬಗ್ಗೆನ ಮಾತ್ರ ಹೆಚ್ಚಿನ ಅಭಿಮಾನವನ್ನು ಹೊಂದಿರುವಂತ ಒಂದು ರಾಜ್ಯದ ವಿಶ್ವವಿದ್ಯಾನಿಲಯದ ಒಳಗಡೆ ಕನ್ನಡವನ್ನ ಬೋಧಿಸುವಂತ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ವಿಶ್ವವಿದ್ಯಾನಿಲಯದಲ್ಲೇನೆ ಪ್ರತಿಭಾ ನಂದಕುಮಾರ್ ಕೂಡ ಮೇಡಮ್ ಕೂಡ ಅಲ್ಲೇ ಮದ್ರಾಸ್ನ ವಿಶ್ವವಿದ್ಯಾಲಯದಲ್ಲೇ ಕನ್ನಡ MA ಮಾಡಿ ಬಂದಿರೋಂತ. ಪುರುಷೋತ್ತಮ್ ಬಿಳಿಮಲೆ ಸರ್ ಕೂಡ ನಮ್ಮ ಮದ್ರಾಸ್ನ ವಿಶ್ವವಿದ್ಯಾಲಯದಲ್ಲೇ MA ಮಾಡಿದಂತವ್ರು. ಅಂತಹ ಜನರ ನಡುವೆ ಕನ್ನಡ ಭಾಷೆಯ ಬಗ್ಗೆ, ಕನ್ನಡದ ಅಸ್ಮಿತೆಯ ಬಗ್ಗೆ ಕೇವಲ ಅಲ್ಲಿರುವ ಕನ್ನಡಿಗರಿಗಷ್ಟೇ ಅಲ್ಲದೆ ತಮಿಳು ಜನರ ನಡುವೆ ಕೂಡ ಕನ್ನಡ ಸಾಹಿತ್ಯ ಎಷ್ಟು ಸತ್ವಯುತವಾದದ್ದು ಅನ್ನೋದ ಇಂತಹ ಉದಾಹರಣೆಗಳನ್ನ ಹೇಳ್ತಾ, ಕನ್ನಡ ಸಾಹಿತ್ಯದ ಹಲವು ವಿಷಯಗಳನ್ನ ಹೇಳ್ತಾ ನಾನು ಅಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಅಲ್ಲಿನ ಜನರ ಜೊತೆ ವಾದವಿವಾದಕ್ಕೆ ಅಥವಾ ಡಿಸ್ಕಷನ್ಗೆ ಕೂಡ ಇಳಿಬೇಕಾದಂತಹ ತುಂಬಾ ಸಂದರ್ಭಗಳು ನನಗೆ ಆ ರೀತಿನಲ್ಲಿ ಎದುರಾಗಿದೆ. ಆದ್ರೂ ಕೂಡ ನಾನ್ ಹೇಳೋದು ಅಥವಾ ನನ್ನ ಅಭಿಪ್ರಾಯ ಏನು ಅಂತಂದ್ರೆ, ಅನುವಾದದ ಮೂಲಕ ಭಾರತದ ಎಲ್ಲ ಭಾಷೆಗಳ ಸಾಹಿತ್ಯವನ್ನು ಕೂಡ ನಾನು ಓದ್ಕೊಂಡಿದ್ದೀನಿ. ತಮಿಳು ಸಾಹಿತ್ಯವನ್ನು ಕೂಡ ಕನ್ನಡ ಸಾಹಿತ್ಯದಷ್ಟೇ ಓದಿದ್ದೀನಿ. ತಮಿಳು ಸಾಹಿತ್ಯದ ದೃಷ್ಟಿಯಿಂದ ಪ್ರಾಚೀನತೆಯನ್ನೇ ಬೇಕಾದ್ರೆ ಹೊಂದಿರಬಹುದು, ಆದ್ರೆ ಕನ್ನಡ ಸಾಹಿತ್ಯದಲ್ಲಿರುವಂತಹ ಸತ್ವ, ಕನ್ನಡದಲ್ಲಿರುವಂತಹ ವೈವಿಧ್ಯಮಯವಾದಂತಹ ಸಾಹಿತ್ಯ ತಮಿಳು ಭಾಷೆನಲ್ಲಿ ಇಲ್ಲ ಅಂತಾನೆ ನಾವು ಹೇಳ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಬಹಳಷ್ಟು ಕೃತಿಗಳನ್ನ ನಾವು ನೋಡಿದೀನಿ. ಪಂಪ, ರನ್ನರಂತ ಕಾವ್ಯಗಳು ತಮಿಳಿನಲ್ಲಿಲ್ಲ. ಕುಮಾರವ್ಯಾಸನಂತ ಕಾವ್ಯ ಅಂತೂ ಭಾರತದ ಬೇರೆ ಯಾವ ಭಾಷೆನಲ್ಲೂ ನಾವು ಕುಮಾರವ್ಯಾಸನಂತ ಕಾವ್ಯವನ್ನ ನೋಡೋದಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಕುವೆಂಪು, ಬೇಂದ್ರೆಯವರಂತಹ ಜಾನಪದದ ಸೊಗಡನ್ನ ಉಳಿಸಿಕೊಂಡು ಬರೆಯುವಂತಹ ಕವಿಗಳಿದ್ದಾರಲ್ಲ, ಅಂತಹ ಭಾಷೆಯ ಸಾಹಿತ್ಯವನ್ನ ನಾವು ಬೇರೆ ಯಾವ ಭಾಷೆನಲ್ಲೂ ಕೂಡ ನೋಡೋದಿಕ್ ಸಾಧ್ಯ ಇಲ್ಲ. ಇಷ್ಟರ ಮಟ್ಟಿಗೆ ತನ್ನದೇ ಆದ ಸ್ವಂತಿಕೆಯನ್ನ ಮತ್ತು ಸಾಮರ್ಥ್ಯವನ್ನ ಹೊಂದಿರುವಂತಹ ಕನ್ನಡದ ಸಾಹಿತ್ಯದ ಒಂದು ವಿಷಯವನ್ನ ಬೋಧನೆ ಮಾಡುವಂತ ಅವಕಾಶ ನನಗೆ ದೊರಕಿರುವಂತದ್ದು ನನ್ನ ಬದುಕಿನ ಒಂದು ಭಾಗ್ಯ ಅಂತಾನೆ ನಾನು ಭಾವಿಸ್ತಾ, ಈ ಸಂದರ್ಭದಲ್ಲಿ ಈ ಮಲ್ಲೇಪುರಂ ಸರ್ ಅವರ ಹೆಸರಿನಲ್ಲಿ ಪ್ರದಾನ ಮಾಡ್ತಾ ಇರುವ, ಅದು ಅವರ ಹುಟ್ಟುಹಬ್ಬದ ದಿನ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಬಗ್ಗೆ ಆತ್ಮೀಯವಾದ ಕೆಲವು ನುಡಿಗಳನ್ನ ಹೇಳಿರುವಂತಹ ಕೊಮ್ಮಿ ಸರ್ ಅವರಿಗೆ ನಾನು ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಹಾಗೇನೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಡಾಕ್ಟರ್ KG ಲಕ್ಷ್ಮೀನಾರಾಯಣಪ್ಪ ಸರ್ ಅವರಿಗೂ, ಮುಖ್ಯವಾಗಿ ನಾಡೋಜ ಡಾಕ್ಟರ್ ಉಡೆ P. ಕೃಷ್ಣ ಅವರು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಅಧ್ಯಕ್ಷರು ಕೂಡ ಅವರು. ನಾವು ತುಂಬಾ ಕಾರ್ಯಕ್ರಮಗಳಲ್ಲಿ ಒಟ್ಟಿಗೆ ಭೇಟಿಯಾಗಿದ್ದೀವಿ. ಕನ್ನಡ ಸಾಹಿತ್ಯದ ಬಗ್ಗೆ ಬಹಳ ಆತ್ಮೀಯತೆಯನ್ನ ಮತ್ತು ಪ್ರೀತಿಯನ್ನ ಇಟ್ಕೊಂಡಿರುವಂತವ್ರು. ಯಾರೇ ಕನ್ನಡದ ಕಾರ್ಯಕ್ರಮಗಳಿಗೆ ಕರೆದ್ರು ಕೂಡ ಅಷ್ಟೇ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಅವರು ನಮ್ಮ ನಡುವೆ ಬಂದು ಭಾಗವಹಿಸ್ತಾ ಇರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ನಮ್ಮ ವೇದಿಕೆಯ ಜೊತೆನಲ್ಲಿ ನನ್ನ ಹಳೆಯ ಗೆಳೆಯರು ಬಹಳ ಜನ ಇದ್ದಾರೆ. ನನ್ನ ಜೊತೆ ಇಲ್ಲಿ ಇದೇ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 30 ವರ್ಷಗಳ ಹಿಂದೆ ಶಾಸನವನ್ನ ನಾನು ಕಲ್ತಿದ್ದು. ನನ್ನ ಶಾಸನ ತರಗತಿಯ ಗೆಳೆಯರಾದಂತಹ ಚಕ್ರಪಾಣಿ ಸರ್ ಅವರಿದ್ದಾರೆ, ಮತ್ತು ರಾಮ್ ಪ್ರಸಾದ್ ಅವರು ಬಂದಿದ್ದಾರೆ, ಅರುಣಾಚಲಂ ಸರ್ ಬಂದಿದ್ದಾರೆ. ನಾನು ಅವರನ್ನ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀನಿ. ಹಾಗೆ ವೇದಿಕೆನಲ್ಲಿ ಭಾಗದಲ್ಲಿ ತುಂಬಾ ಜನ ಹಿರಿಯರು, ಆತ್ಮೀಯರಿದ್ದಾರೆ. ನನ್ನ ವಿಭಾಗದಲ್ಲಿ ಇವಾಗ PhD ಮಾಡ್ತಾ ಇರುವಂತಹ ಹನುಮಾಕ್ಷಿ ಗೋಗಿ ಮೇಡಮ್ ಅವರು ಇದ್ದಾರೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಸೆಕ್ರೆಟರಿ ಆದಂತಹ ನೇಭಾ ರಾಮಲಿಂಗ ಸರ್ ಇದ್ದಾರೆ. ನನ್ನ ಜೂನಿಯರ್ ಆದಂತಹ ಸಿಸಿರಾ ಅವರಿದ್ದಾರೆ. ಮುಖ್ಯವಾಗಿ ಬೈರ್ಮಂಗಲ ರಾಮೇಗೌಡ ಸರ್ ಇದ್ದಾರೆ. ಮತ್ತೆ ನನ್ನ ಆತ್ಮೀಯ ಗೆಳೆಯರಾದಂತಹ ಧನಲಕ್ಷ್ಮಿ ಮತ್ತು ವಸಂತ್ ಕುಮಾರ್ ಸರ್ ಅವರು ಕೂಡ ಬಂದಿದ್ದಾರೆ. ಸ್ಪರ್ಧಾ ಚಿತ್ರದ ಡೈರೆಕ್ಟರ್ ಅವರು ಧನಲಕ್ಷ್ಮಿ ನನ್ನ ಗೆಳತಿ. ತುಂಬಾ ಜನ ಇದ್ದಾರೆ. ಇಂತಹ ಜನರ ನಡುವೆ ನನ್ನ ಈ ಪ್ರಶಸ್ತಿ ಬಹಳ ಸಂತೋಷ ಮತ್ತು ಹೆಮ್ಮೆ ಅಂತ ಅನಿಸ್ತಾ ಇದೆ. ಇದಕ್ಕೆ ಕಾರಣಕರ್ತರಾದಂತಹ ಡಾಕ್ಟರ್ ಪೋತೆ ಅವರನ್ನ ಮತ್ತು ಮಲ್ಲೇಪುರ ಸರ್ ಅವರನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ತಾ ಧನ್ಯವಾದಗಳನ್ನ ತಿಳಿಸ್ತಾ, PVK ಸರ್ ಹೆಸರನ್ನ ಮರ್ತೆ ಶಾಸನ ಲಿಪಿಗಳನ್ನ ಓದೋದಿಕ್ಕೆ ಕಲಿಸ್ಕೊಟ್ಟಂತವ್ರು PV ಕೃಷ್ಣಮೂರ್ತಿ ಸರ್ ಅವರು. ಇದೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಾಸನ ತರಗತಿನಲ್ಲಿ 2 ವರ್ಷ ಓದಿದ್ದೆ. ಶಾಸನದಲ್ಲಿ ಫಸ್ಟ್ ರ್ಯಾಂಕ್ ತೆಗೆದುಕೊಂಡಿದ್ದೆ ನಾನು. ಆ ಸಂದರ್ಭದಲ್ಲಿ ಯಾರ್ದಾರು ಹೆಸರು ಮರೆತಿರಬಹುದು. ನಾನು ಪ್ರತಿಯೊಬ್ಬರನ್ನು ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದ್ದು ನನ್ನ ಬದುಕಿನ ಅವಿಸ್ಮರಣೀಯ ಕ್ಷಣಗಳು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.